5 ರಾಜ್ಯಗಳ ಚುನಾವಣಾ ಫಲಿತಾಂಶ 4 ರಾಜ್ಯಗಳಲ್ಲಿ ಬಿಜೆಪಿ ಅಭೂತಪೂರ್ವವಾದಂತ ಗೆಲುವು ಬಿಜೆಪಿಯ ಪ್ರಭಾವ ಎಷ್ಟು ಮಟ್ಟಿಗಿದೆ ದೇಶದಲ್ಲಿ ಎನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿದೆ. ಈಗ ಪ್ರಶ್ನೆ ಅದಲ್ಲ, ಎಲ್ಲೋ ಒಂದು ಕಡೆಗೆ ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತವೆ, ಒಂದು ಕಡೆಗೆ ಬಿಜೆಪಿ ಗೆಲ್ತಾ ಇದೆ, ಇನ್ನೊಂದು ಕಡೆಗೆ ಕಾಂಗ್ರೆಸ್ ಸೋಲಿನ ಸುಳಿಯಲ್ಲಿ ಪದೇ ಪದೇ ಸಿಲುಕ್ತಾ ಇದೆ. ಇಂಥ ಸಂದರ್ಭದಲ್ಲಿ 2023ರ ಚುನಾವಣೆ ಏನಾಗಬಹುದು? ಎರಡೂ ಪಕ್ಷಗಳ ತಲೆ ಕೆಡಿಸ್ಕೊಂಡಿವೆ. ಒಂದ್ ಕಡೆಗೆ ನಿಜಕ್ಕೂ ಅಲ್ಲಿನ ಫಲಿತಾಂಶ ಇಲ್ಲಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು, ಅದು ಪಾಸಿಟಿವ್ ಪರಿಣಾಮ, ನೆಗೆಟಿವ್ ಪರಿಣಾಮ. ಪಾಸಿಟಿವ್ ಪರಿಣಾಮ ಹೇಗೆ ಅಂತಂತಂದ್ರೆ ನಿಜಕ್ಕೂ ಕಾರ್ಯಕರ್ತರಲ್ಲಿ ಉತ್ಸಾಹ ಜಾಸ್ತಿ ಆಗ್ತಾ ಇದೆ, ಗೆಲ್ತೀವಿ ಅನ್ನುವಂಥ ಭರವಸೆ ನಾಯಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ನು ನೆಗೆಟಿವ್ ಪರಿಣಾಮ ಏನಪ್ಪಾ ಅಂತಂದ್ರೆ ಎಲ್ಲಿ ಕೆಲವರನ್ನ ತೆಗೆದು ಕೆಲವರನ್ನ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೋ ಅನ್ನುವಂಥ ಒಂದು ಭಯ, ಆತಂಕ. ಸೊ ಇದೆಲ್ಲದರ ನಡುವೆ ನಿನ್ನೆ ಸದನದಲ್ಲಿ ಆಗಿರುವಂತಹ ಚರ್ಚೆ, BSY ಮುಂದಿಟ್ಟುಕೊಂಡು ಕಾಂಗ್ರೆಸ್ ರಾಜಕೀಯವನ್ನು ಮಾಡ್ತು. ಎಲ್ಲೋ ಒಂದು ಕಡೆಗೆ ಏನಂದ್ರೆ ಏನೇ ನೀವು ಗೆಲ್ಲಿಸ್ಕೊಟ್ರು ಕೂಡ ನೀವು ಯಡಿಯೂರಪ್ಪನವ್ರಿಗೆ ಹೇಳಿದ್ರು, ಸಿದ್ದರಾಮಯ್ಯನವರು ನಿಮ್ಮನ್ನಂತೂ ಗ್ಯಾರಂಟಿ ಮುಖ್ಯಮಂತ್ರಿ ಮಾಡಲ್ಲ, ಅವರು ನಿಮ್ಮನ್ನು ಎಷ್ಟು ಕೆಟ್ಟದ ಕೆಳಗಡೆ ಇಳಿಸ್ಬಿಟ್ರು, ನೀವು ಕಣ್ಣೀರು ಹಾಕ್ತಾ ಎಳೆದು ಬಿಟ್ರಲ್ಲ, ಈ ರೀತಿ ಎಲ್ಲ ಮಾತುಗಳು ಕೂಡ ಬಂತು. ನಿನ್ನೆ ಸದನದಲ್ಲಿ ಯಡಿಯೂರಪ್ಪ ಮಾತಾಡ್ತಾ ಹೇಳ್ತಾ ಇದ್ರು, ಈಗ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬಂದಿದೆ ಗೊತ್ತಾಗಿದೆ, ಬಿಜೆಪಿಗೆ ಎಷ್ಟು ಮಟ್ಟಿಗೆ ಅಭೂತಪೂರ್ವವಾದಂಥ ಗೆಲುವು ಸಿಕ್ಕಿದೆ ಗೊತ್ತಿದೆ, ಜನ ಬಿಜೆಪಿಯನ್ನು ಬಯಸ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಸ್ಥಿತಿ ಮುಂದುವರಿತು ಅಂತಂದ್ರೆ ಇರೋ 2 ರಾಜ್ಯಗಳನ್ನು ಕೂಡ ನೀವು ಕಳ್ಕೊಳ್ತೀರಿ. ಇನ್ನು ಕರ್ನಾಟಕದಲ್ಲಿ ನೀವು ಬರುವಂಥದ್ದು ಇದೆಯಲ್ಲ, ಅದು ಕನಸಿನ ಮಾತದು, ಯಾವುದೇ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಪರ್ಮನೆಂಟ್ ಆಗಿ ಪ್ರತಿಪಕ್ಷದ ನಾಯಕರ ಸ್ಥಾನದಲ್ಲಿ ಕೂತ್ಕೋತೀರಿ. ನಾವೀಗಾಗಲೇ ಶುರು ಮಾಡ್ಕೊಂಡಿದ್ದೀವಿ ಚುನಾವಣಾ ತಂತ್ರಗಾರಿಕೆಯನ್ನ. 135 ಸ್ಥಾನಗಳನ್ನು ಗೆಲ್ತೀವಿ, ನೋಡ್ತಾ ಇರಿ ಅನ್ನುವಂಥ ಮಾತು. ಆಗ ಸಿದ್ದರಾಮಯ್ಯನವರು ಹೇಳಿದ್ದು, ನೀವೇನೇ ಮಾಡಿದ್ರು ಕೂಡ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲ್ಲ, ಯಾಕಂದ್ರೆ ನಿಮ್ಮನ್ನ ನೀವು ಕಣ್ಣೀರು ಹಾಕ್ತಾ ನೀವು ನಿರ್ಗಮಿಸಿದ್ರಲ್ಲ, ಅದನ್ನು ಜ್ಞಾಪಿಸ್ಕೊಳ್ಳಿ ಅನ್ನುವಂಥ ಮಾತನಾಡಿದ್ರು. ಈ ಮುಖಾಂತರ ಎಲ್ಲ ಒಂದು ಕಡೆ ಏನು ಅಂತಂದ್ರೆ ಬಿಜೆಪಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳುವಂಥ ಪ್ರಯತ್ನವನ್ನ ಸಿದ್ದರಾಮಯ್ಯವರು ಮಾಡಿದರೆ, ಬಿಜೆಪಿ ಒಂದು ಲೆಕ್ಕದಲ್ಲಿ ನಿನ್ನೆ ಉತ್ಸಾಹದಲ್ಲಿ ಬೀಗ್ತಾ ಇತ್ತು. ಯಡಿಯೂರಪ್ಪ ಅವರ ಮಾತಿಗೆ ನಗ್ತಾ ಇದ್ರು ಬಿಟ್ರೆ ಮತ್ತೆ ಬೇರೆ ಏನು ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಇದು ಒಂದು ಭಾಗ. ಎರಡನೇದೇನು ಅಂತಂದ್ರೆ ನಿಜಕ್ಕೂ ರಾಜ್ಯದಲ್ಲಿ ಲೆಕ್ಕಾಚಾರಗಳು ಏನೇನು ನಡೀತಾ ಇದೆ, ಇದು ಕಾಂಗ್ರೆಸ್ಗೂ ಕೂಡ ಒಂದು ದೊಡ್ಡ ಪ್ರಶ್ನೆ, ಬಿಜೆಪಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆ. ಇದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ ಹರಿಪ್ರಸಾದ್. ಬೋರ್ಟು ಹರಿಪ್ರಸಾದ್. ಎಸ್ ರಂಗನಾಥ್, ಇಬ್ಬರು ನಾಯಕರ ನಡುವೆ ಮಾತಿನ ಸಮರ ಇತ್ತು, ಆದ್ರೆ ಮುಖದಲ್ಲಿ ನಗು ಇತ್ತು. ಇಬ್ಬರ ನಡುವೆ ಆಕ್ರೋಶ ಇರಲಿಲ್ಲ, ಬದಲಿಗೆ ಇಬ್ಬರ ನಡುವೆ ನಗುವಿನಲ್ಲಿ ಮಾತಿನ ಮೂಲಕವಾಗಿ ಪಂಚ್ ಕೊಡ್ತಾ ಹೋದ್ರು. ಒಂದು ಕಡೆಯಲ್ಲಿ ಯಡಿಯೂರಪ್ಪ ಅವರು ಹೇಳಿರುವಂತಹ ಮಾತು, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಕಣ್ಣೀರಿನ ಪದತ್ಯಾಗದ ಬಗ್ಗೆ ಮಾತನಾಡ್ತಾರೆ. ನಿಮ್ಮನ್ನ ಧೂಳಿಪಟ ಮಾಡ್ತೀವಿ ಅನ್ನೋದನ್ನ ಯಡಿಯೂರಪ್ಪ ಅವರು ಹೇಳಿದ್ರೆ, ಇಲ್ಲಿ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಅವರ ಕಣ್ಣೀರನ್ನ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರೆ. ನೀವು ಕಣ್ಣೀರು ಹಾಕ್ತಾ ನಿರ್ಗಮಿಸಿದ ದಿನನೇ ರಾಜ್ಯದ ಜನ ಕೂಡ ಬಿಜೆಪಿಯನ್ನು ಹೊರಗಡೆ ಕಳಿಸಿದ್ದಾರೆ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅನುಕಂಪದ ಹಿಂದೆ ಮತ ಬ್ಯಾಂಕ್ನ ಲೆಕ್ಕಾಚಾರವೂ ಕೂಡ ಸಹಜವಾಗಿಯೇ ಇದೆ. ಒಂದು ಸಮುದಾಯ, ಬಹಳ ಮುಖ್ಯವಾಗಿರುವಂತಹ ಸಮುದಾಯ, ಕರ್ನಾಟಕ ರಾಜ್ಯದಲ್ಲಿ ಬಹಳ ನಿರ್ಣಾಯಕ ಸ್ಥಾನದಲ್ಲಿರುವಂತಹ ಸಮುದಾಯ, ಅದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಬಿಜೆಪಿಯ ವಿರುದ್ಧ ಹೋಗಬಹುದು, ಯಡಿಯೂರಪ್ಪ ಅವರಿಗೆ ಮಾಡಿರುವಂತಹ ಅನ್ಯಾಯದ ಸಂದರ್ಭದಲ್ಲಿ ಬಿಜೆಪಿಯಿಂದ ದೂರ ಆಗಬಹುದು ಅನ್ನುವಂತಹ ದೂರದ ಲೆಕ್ಕಾಚಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಹಾಕಿರುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಬ್ಬರು ನಾಯಕರ ನಡುವಿನ ಮಾತಿನ ಸಮರ ಯಾವ ಸ್ವರೂಪದಲ್ಲಿತ್ತು ಅನ್ನೋದರ ಬಗೆಗಿನ ವರದಿಯನ್ನು ಕೂಡ ತೋರಿಸ್ತೀವಿ ನೋಡಿ. ಪಂಚರಾಜ್ಯದ ಕದನದಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದ್ದೇ ತಡ, ರಾಜ್ಯ ಬಿಜೆಪಿ ನಾಯಕರು ಉತ್ಸಾಹದ ಅಲೆಯಲ್ಲಿ ತೇಲ್ತಿದ್ದಾರೆ. ಈ ಗೆಲುವು ಉತ್ಸಾಹ ಕಂಡು ರಾಜ್ಯ ಕಾಂಗ್ರೆಸ್ ನಾಯಕರು ಫುಲ್ ಅಲರ್ಟ್ ಆಗಿದ್ದು, ಪಂಚರಾಜ್ಯ ಚುನಾವಣೆ ಫಲಿತಾಂಶ ರಾಜ್ಯದಲ್ಲಿ ಹೊಸ ಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥದ್ದು, ಅದು ನಿಶ್ಚಿತವಾಗಿ ಯಶಸ್ವಿ ಆಗ್ತೇವೆ. ಅದರಲ್ಲಿ ಹೊಸ ಯುದ್ಧಕ್ಕೆ ನಾಂದಿ ಹಾಡಿದ ಪಂಚರಾಜ್ಯ ಫಲಿತಾಂಶ. ರಾಜ್ಯ ಕಾಂಗ್ರೆಸ್ ಪಡೆಗೆ BSYನೇ ಟಾರ್ಗೆಟ್. ಹೌದು, ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆದ್ದಿದೆ. ದೇಶಾದ್ಯಂತ ಬಿಜೆಪಿ ಅಲೆ ಕುಗ್ಗಿಲ್ಲ, ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಎದ್ದಿಲ್ಲ ಅಂತ ಕೇಸರಿ ಪಡೆ ಸಾರಿ ಸಾರಿ ಹೇಳ್ತಾ ಇದೆ. ಈ ಗೆಲುವು ಬಿಜೆಪಿಗೆ ಒಂದು ರೀತಿಯ ಸಂದೇಶ ಕಳುಹಿಸಿದ್ರೆ, ಕಾಂಗ್ರೆಸ್ಗೆ ಮತ್ತೊಂದು ರೀತಿಯ ಸಂದೇಶವನ್ನ ಕಳುಹಿಸಿದೆ. ಮೋದಿ ಅಮಿತ್ ಶಾ ಹವಾ ಯಾವ ಮಟ್ಟಕ್ಕಿದೆ, ಇಬ್ಬರ ಬ್ರ್ಯಾಂಡ್ ಎಂತದ್ದು, ಯಾವ ನಿರ್ಧಾರಗಳನ್ನ ಬೇಕಾದರೂ ತೆಗೆದುಕೊಳ್ತಾರೆ, ಮತ್ತದನ್ನ ಅರಗಿಸಿಕೊಳ್ತಾರೆ ಅನ್ನೋ ಸಂದೇಶವನ್ನ ಬಿಜೆಪಿಗೆ ಕೊಟ್ಟಿದೆ. ಇನ್ನು ಎದುರಾಳಿಯಾಗಿ ನಿಂತಿದ್ದ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಿ ಬಿಸಾಕಿದ್ದೀವಿ.
ಕರ್ನಾಟಕದಲ್ಲೂ ಅದನ್ನೇ ಮಾಡ್ತೀವಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಸದ್ಯ ಇದೇ ಎರಡು ಸಂದೇಶದ ಮೇಲೆ ರಾಜ್ಯದಲ್ಲಿ ದೊಡ್ಡ ಯುದ್ಧವೇ ಆರಂಭವಾಗಿದೆ. ಆ ಯುದ್ಧದ ಮೊದಲ ಅಧ್ಯಾಯ ಆರಂಭವಾಗಿದೆ. ಆ ಪ್ರಕಾರ ಕಾಂಗ್ರೆಸ್ ಆಗಲೇ ಬಿಜೆಪಿ ಮೇಲೆ ಮುಗಿ ಬೀಳೋಕೆ ಶುರು ಮಾಡಿದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೊಂಚ ಉಸಿರಾಡ್ತಿದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧದ ಯುದ್ಧಕ್ಕೆ ಕಹಳೆಯನ್ನ ಮೊಳಗಿಸಿದ್ದಾರೆ. ಹೀಗೆ ಯುದ್ಧ ಸಾರಿರೋ ಸಿದ್ದು ಟಾರ್ಗೆಟ್, ಕಾಂಗ್ರೆಸ್ ಟಾರ್ಗೆಟ್ ಅಂದ್ರೆ ಅದು ಯಡಿಯೂರಪ್ಪ. ಹಾಗಿದ್ರೆ ಸಿದ್ದು ಬಿಎಸ್ವೈ ನಡುವಿನ ಸಮರ ಹೇಗಿತ್ತು ಅದನ್ನೇ ತೋರಿಸ್ತೀವಿ ನೋಡಿ. ಬಜೆಟ್ ಮೇಲಿನ ಚರ್ಚೆ ಪಕ್ಕಕ್ಕಿಟ್ಟು ಪಂಚ ಫಲಿತಾಂಶದ ಫೈಟ್. ಹೌದು, ಮಾಜಿ ಸಿಎಂ ಬಿಎಸ್ವೈ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಸಿಎಂ ಬೊಮ್ಮಾಯಿ ಮಂಡಿಸಿದ ಬಜೆಟ್ ಅನ್ನ ಹೊಗಳುತ್ತಲೇ ಪಂಚರಾಜ್ಯ ಚುನಾವಣೆ ಫಲಿತಾಂಶವನ್ನ ಉಲ್ಲೇಖಿಸಿ ಕಾಂಗ್ರೆಸ್ಗೆ ತಿವಿದಿದ್ರು. ರಾಜ್ಯದಲ್ಲೂ ಮತ್ತೊಮ್ಮೆ ಬಿಜೆಪಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಇನ್ನೆಂದೂ ಕಂಡಿರದಂಥ ಅಭಿವೃದ್ಧಿಯನ್ನ ನಾವು ಕಾಣ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿಪರ ಆಡಳಿತವನ್ನು ಮೆಚ್ಚಿ ಇತ್ತೀಚೆಗೆ ನಡೆದಂಥ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ನಮಗೆ ಅಭೂತಪೂರ್ವವಂಥ ಗೆಲುವು ದೊರೆತಿದೆ. ನನಗೆ ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 130-135 ಸೀಟಾದರೂ ಗೆದ್ದು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂಥ ವಿಶ್ವಾಸ ನಮಗಿದೆ. ಇಷ್ಟಕ್ಕೆ ಸುಮ್ಮನಾಗದ ಬಿಎಸ್ವೈ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟವಾದಂತೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದಾಗೆ ಗುಡುಗಿದ್ರು. ಈಗ ನಡೆದಂಥ ಚುನಾವಣೆಗಳ ಫಲಿತಾಂಶವನ್ನು ನೋಡಿದಾಗ ನಿಶ್ಚಿತವಾಗಿ ದೇಶದ ಜನ ಪ್ರಧಾನಿ ನರೇಂದ್ರ ಮೋದಿಯವರ ಪರವಾಗಿರುವಂಥದ್ದು, ಭಾರತೀಯ ಜನತಾ ಪಾರ್ಟಿ ಪರವಾಗಿರುವಂಥದ್ದು. ಬಹುಶಃ ನಾವೇನು ಹೇಳ್ತಾ ಇದ್ದೇವೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು, ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ ಹೇಳಿದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಮುಕ್ತ ಒಂದು ಬಿಜೆಪಿಯ ಸರ್ಕಾರವನ್ನು ತರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಆದ್ರೆ ಬಿಎಸ್ವೈ ಆಡಿದ ಪ್ರತಿ ಮಾತಿಗೂ ತುಂಬಾ ನಾಜುಕಿನಿಂದಲೇ ತಂತ್ರಗಾರಿಕೆಯಿಂದಲೇ ವಿಪಕ್ಷ ನಾಯಕ ತಿರುಗೇಟು ಕೊಟ್ರು. ಅಷ್ಟೇ ಅಲ್ಲ, ಹೊಸ ಅಸ್ತ್ರವನ್ನು ಹೊಡಿದ್ರು. ಬಿಎಸ್ವೈ ಕಣ್ಣೀರಿನ ಪದತ್ಯಾಗವೇ ಸಿದ್ದುಗೆ ಅಸ್ತ್ರ. ಹೌದು, ನಿನ್ನೆ ಬಜೆಟ್ ಮೇಲೆ ಚರ್ಚೆ ಇದ್ರು ಸಿದ್ದು ಟಾರ್ಗೆಟ್ ಮಾಡಿದ್ದು ಬಿಎಸ್ವೈರನ್ನೇ. ಬಿಎಸ್ವೈ ಸಿಎಂ ಕುರ್ಚಿಯಿಂದ ಇಳಿದಿರೋ ವಿಚಾರವನ್ನ ಇಟ್ಕೊಂಡು ಸಿದ್ದು ಅಸ್ತ್ರ ಹೊಡಿದ್ರು. ಕಾಂಗ್ರೆಸ್ ಮುಕ್ತ ಕರ್ನಾಟಕ ಅಂದ ಬಿಎಸ್ವೈಗೆ ನಿಮ್ಮನ್ನ ಅಂದ್ರೆ ಯಡಿಯೂರಪ್ಪನವರನ್ನ ಅನಗತ್ಯವಾಗಿ ಸಿಎಂ ಸ್ಥಾನದಿಂದ ಮುಕ್ತ ಮಾಡಿದ್ರು. ಬಿಎಸ್ವೈ ಸಿಎಂ ಸ್ಥಾನದಿಂದ ಇಳಿಯುವಾಗ ಕಣ್ಣೀರು ಹಾಕಿದ್ರು. ಕಣ್ಣೀರು ಏನು ಸುಮ್ಮನೆ ಬರುತ್ತಾ, ನೋವಿದ್ರೆ ತಾನೇ ಬರೋದು ಅಂತ ಹೇಳಿ ಚುಚ್ಚಿದ್ರು. ಪಾಪ ಯಡಿಯೂರಪ್ಪನವ್ರಿಗೆ ಅನಗತ್ಯವಾಗಿ ಮುಖ್ಯಮಂತ್ರಿಯಿಂದ ಮುಕ್ತಗೊಳಿಸ್ಬಿಟ್ರು. ಅವರನ್ನ ಬೇಕಾಗಿರ್ಲಿಲ್ಲ, ಮುಕ್ತಗೊಳಿಸ್ಬಿಟ್ರು. ಬಹುಶಃ ಅದರಿಂದ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಆ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾಗ ಕಣ್ಣೀರಲ್ಲಿ ನೀರು ಬಂದ್ಬಿಡ್ತು. ಸುಮ್ಮನೆ ಬರ್ತದೆ ಕಣ್ಣೀರು, ನೀರು. ನೋವಿನಿಂದ ಹೇಳಿದ್ದಾರೆ, ಹೇಳ್ಕೊಳ್ಳಿ. ಆದ್ರೆ ಸಿದ್ದು ಅಸ್ತ್ರದ ತೀಕ್ಷ್ಣತೆ ಅರಿತ ಮಾಜಿ ಸಿಎಂ ಯಡಿಯೂರಪ್ಪ, ಇಲ್ಲ ನನ್ನನ್ನ ಯಾರು ಕಣ್ಣೀರು ಹಾಕಿಸಿ ಸಿಎಂ ಚೇರ್ನಿಂದ ಇಳಿಸಿಲ್ಲ, ನಾನೇ ರಾಜೀನಾಮೆ ಕೊಟ್ಟು ಬೊಮ್ಮಾಯಿಯನ್ನ ಸಿಎಂ ಮಾಡಿದ್ದನ್ನ ಇಡೀ ರಾಜ್ಯ ನೋಡಿದೆ ಅಂತ ಹೇಳಿದ್ರು. ನೀವು ಮಾತನಾಡುವಂಥ ಸಂದರ್ಭ ಹೇಳಿದ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಅಂತ ಕಿತ್ತಾಕಿದ್ರು ಅಂತ. ಈ ದೇಶದ ಜನತೆಗೆ ಗೊತ್ತು, ರಾಜ್ಯದ ಜನತೆಗೆ ಗೊತ್ತು. ನಾನೇ ವಾಲಂಟರಿ ಆಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಸವರಾಜ ಬೊಮ್ಮಾಯಿಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಬಿಎಸ್ವೈ ಮಾತನ್ನ ಒಪ್ಪದ ಸಿದ್ದರಾಮಯ್ಯ ಬಿಎಸ್ವೈ ಸಿಎಂ ಸ್ಥಾನದಿಂದ ಇಳಿದಿದ್ದಕ್ಕೆ ಹೊಸ ಅರ್ಥವನ್ನೇ ಕೊಟ್ರು. ಈಗ ಗೆದ್ರು ನೀವೇನು ಮತ್ತೆ ಸಿಎಂ ಆಗಲ್ಲ, ನಿಮ್ಮನ್ನ ಸಿಎಂ ಸ್ಥಾನದಿಂದ ತೆಗೆದ ಮೇಲೆ ಜನರೇ ಬಿಜೆಪಿಯನ್ನ ಹೊರಗೆ ಹಾಕಬೇಕೆಂದು ತೀರ್ಮಾನ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋ ನಿಮ್ಮ ಕನಸು ನನಸಾಗಲ್ಲ ಅಂತ ಟಕ್ಕರ್ ಕೊಟ್ರು. ನೀವೇನ್ ಮುಖ್ಯಮಂತ್ರಿ ಆಗಲ್ಲ, ಮುಂದೆ ನೀವೇನ್ ಮುಖ್ಯಮಂತ್ರಿ ಆಗಲ್ಲ, ಬಸವರಾಜ ಬೊಮ್ಮಾಯಿ ಅವ್ರನ್ನ ಮಾಡಬೇಕು ಅಂತ ಪಾಪ ನೀವು ಆಸೆ ಇಟ್ಕೊಂಡಿದ್ರೆ ನಂದೇನ್ ತಕರಾರಿಲ್ಲ. ಆದ್ರೆ ರಾಜ್ಯದ ಜನ
ನಿಮ್ಮನ್ನ ಮುಖ್ಯಮಂತ್ರಿಯಿಂದ ಮುಕ್ತ ಮಾಡಿದಾಗಲೇ ತೀರ್ಮಾನ ಮಾಡ್ಬಿಟ್ಟು. ಓಕೆ ಕೇಳೋಣ ಒಂದ್ ನಿಮಿಷ. ಹಾಗಾಗಿ ನಾವೇ ಅಧಿಕಾರಕ್ಕೆ ಬರೋದು, ನೀವೇನ್ ಕನಸು ಕಂಡ್ಕೊಂಡಿದ್ದೀರಿ ಆ ಕನಸು ನನಸಾಗಲ್ಲ ಕರ್ನಾಟಕದಲ್ಲಿ, ಇದು ಶತಸಿದ್ಧ. ಪಂಚರಾಜ್ಯ ರಿಸಲ್ಟ್ ನಿಂದ ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿಬೀಳೋಕೆ ನೋಡ್ತಾ ಇದೆ. ಆದ್ರೆ ಸಿದ್ದು ಬಿಎಸ್ವೈರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿ ಯಡಿಯೂರಪ್ಪರನ್ನ ನೋಯಿಸಿದೆ ಅಂತ ಹೇಳಿದಷ್ಟು, ಯಡಿಯೂರಪ್ಪರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಹೇಳಿದಷ್ಟು, ಯಡಿಯೂರಪ್ಪರ ಮೇಲೆ ಸಿಂಪತಿಯನ್ನ ಬಿಂಬಿಸಿದಷ್ಟು ಬಹುಸಂಖ್ಯಾತ ಲಿಂಗಾಯತ ಸಮುದಾಯದಲ್ಲಿ ಬಿಎಸ್ವೈಗೆ ಅನ್ಯಾಯವಾಗಿದೆ ಅನ್ನೋ ವಿಚಾರ ಬೆತ್ತಿದಂತೆ ಆಗುತ್ತೆ. ಇದರಿಂದ ಕಾಂಗ್ರೆಸ್ಗೆ ಲಾಭ ಅನ್ನೋದು ಸಿದ್ದು ಲೆಕ್ಕಾಚಾರವಿದ್ದಂತೆ ಕಾಣ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಿರಣ್ ಹನ್ಯಾಡ್ಕ, ಟಿವಿ9 ಬೆಂಗಳೂರು.